ಈಗ ಯಾರು ಸರ್, ಈಗ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನು ಸ್ವೀಕಾರ ಮಾಡಿದೆ. ವೀರಶೈವ ಮಹಾಸಭಾದಿಂದ ವಿರೋಧ ಆಗಿದೆ ಸರ್. ಈಗ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಹಿಂದೆ ಕೂಡ ಅದು ಸರ್ಕಾರ ವರದಿಯನ್ನು ಸ್ವೀಕರಿಸಿದೆ ಸರ್. ತಾವೇನಂತೀರಿ? ಸರ್ಕಾರ ಇನ್ನು ಮುಂದೆ ಏನು ಮಾಡ್ತದೆ ನೋಡಿ ನಾವು ಕ್ರಮ ಕೈಗೊಳ್ತೇವೆ. ನಾವು ಏನು ಸುಮ್ಮನೆ ಕುಂದಿರೋದಿಲ್ಲ, ಕ್ರಮ ಕೈಗೊಳ್ತೇವೆ. ಈಗ ಅವ್ರದ್ದು ವೈಜ್ಞಾನಿಕವಾಗಿಲ್ಲ ಅನ್ನೋದು ನಾವು ಪ್ರೂವ್ ಮಾಡಿ ತೋರಿಸ್ತೇವೆ. ಅವ್ರು ಹೇಳ್ತಾರೆ 186 ನಾವು ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು ಎಲ್ಲರೂ ಸೇರಿ ಅವರು 3 ಕೋಟಿ ಏನೋ ಅಂತೇಳಿ ನಾವು ಹೇಳ್ತೇವೆ. ನಮ್ಮ ಬರೀ ಉಪಜಾತಿಗಳು, ವೀರಶೈವರು, ಲಿಂಗಾಯತರು 2 ಕೋಟಿ ಮೇಲೆ ಬರ್ತವೆ. ಆದ್ದರಿಂದ ವೈಜ್ಞಾನಿಕವಾಗಿ ಅದನ್ನು ಇನ್ನೊಂದು ಸರ್ತಿ ಅವರು ಸರಿಯಾಗಿ ಜನಗಣತಿ ಮಾಡಲಿ, ನಾವು ಒಪ್ಪಿಗೆಂತ ಅವ್ರಿಗೆ ಮಾಡೋದು ಬಂದರೆ. ಈಗ 9 ವರ್ಷ ಹಳೇದು, 9 ವರ್ಷ ಕೆಳಗಿಂದ ವಿವೇಕ ತಗೊಂಬಂದಾರೆ. ಅದ್ರ ಹೆಗಡೆ ಅವರು ಈಗ ಕೊಟ್ಟಿದ್ದಾರೆ. ಇವರು ಕಾಂತರಾಜ್ ಅವ್ರದ್ದು ವರದಿ ತಂದು ಕೊಡೋರು ಹೆಗಡೆ ಅವರು. ಇದು ಯಾರು ವರದಿಯಿಂದ ಬೊಮ್ಮಾಯಿ ಅವರು ಹೇಳಿದ್ದಾರೆ ಕರೆಕ್ಟಾಗಿ. ವರದಿ ನೋಡಿದೆ ವೈಜ್ಞಾನಿಕವಾಗಿ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ಅಂತ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಹೆಗಡೆ ಅವರು. ಎಲ್ಲ ಹಿಂಗೆ ಹೇಳ್ತಿರೋದ ನಮ್ಮ ಜನಸಂಖ್ಯೆಯನ್ನು ಅನ್ವಯಿಸ್ತವಲ್ಲ, ಅದ್ರ ಮೇಲೆ ಹೇಳ್ತವೆ. ನಾವು ಉಪಜಾತಿಗಳೆಲ್ಲ ಸೇರ್ಕೊಂಡು ನಾವೇ 2 ಕೋಟಿ ಬರ್ತವೆ ಲಿಂಗಾಯತರು. ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತೇಳಿ ಅದ್ರ ಮೇಲೆ ನಾವು ವಿಚಾರ ಮಾಡ್ತೇವೆ. ಉದ್ದೇಶಪೂರ್ವಕವಾಗಿ ಈ ನಂಬರ್ ಏನಾದ್ರು ತೋರಿಸ್ತಾ ಇದ್ದಾರಾ, ಕಡಿಮೆ ಸಂಖ್ಯೆನ? ಉದ್ದೇಶಪೂರ್ವಕವಾಗಿ ಈ ಥರ ಕಡಿಮೆ ಸಂಖ್ಯೆ ತೋರಿಸ್ತಿದ್ದಾರಾ? ಉದ್ದೇಶಪೂರ್ವಕನೇ ಮತ್ತಿರ್ಬೇಕಂತ ತೋರಿಸ್ತಾ ಇರ್ಬೋದು. ಅವ್ರು ಮಾಡೋದು ನೋಡಿದರೆ 9 ವರ್ಷ ಕೆಳಗಿಂದ ಈಗ ತಾಂಬಂದು ನೋಡಿದ್ರೆ ಏನು ಮಾಡೋದು, ಅದನ್ನ ಮೂಲಿ ಹಾಕ್ಬೇಕಷ್ಟೇ. ಸರ್, ತಾವೇನಾದರೂ ವೀರಶೈವ ಮಹಾಸಭಾದಿಂದ ನೀವೇ ಸಪ್ರೇಟ್ ಏನೋ ಸರ್ವೆ ಮಾಡ್ತಿದ್ದೀರಾ? ನಿಮ್ಮ ಜನಸಂಖ್ಯೆ ಎಷ್ಟು? ಇನ್ನೂ ನಾವೇನು ಸರ್ವೆ ಮಾಡೋಕ್ಕೆ ಶುರು ಮಾಡಿಲ್ಲ. ಇದ್ರ ಮೇಲೆ ಮಾಡ್ಬಂದ್ರೆ ಮಾಡ್ತೇವೆ. ಪ್ರೈವೇಟ್ ಸರ್ವೆ ಅಂತ ಮಾಡ್ತೀರಾ ಸರ್? ಇಲ್ಲ, ಇನ್ನೂ ಮಾಡೋಕ್ಕೆ ಶುರು ಮಾಡಿಲ್ಲ. ಮಾಡಿಸ್ಬೇಕು ಅಂತಕ್ಕಂಥ ಯೋಚನೆ ಇದೆ, ಆಲೋಚನೆ ಐತಿ. ದಲಿತ ಸಮುದಾಯದ 1 ಕೋಟಿ 8 ಲಕ್ಷ ಇರೋದು ಸುಳ್ಳು ಅಂತ ಹೇಳ್ತೀರಾ? ಪರಿಶಿಷ್ಟರು 1 ಕೋಟಿ 8 ಲಕ್ಷ ಇದೆ, ಇದು ವರದಿ ನಾವು ಅವ್ರದ್ದು ಇರೋದಿಲ್ಲ, ವೈದ್ಯ ಇರೋದಿಲ್ಲ, ನಮ್ದು ಕಡಿಮೆ ತೋರಿಸ್ತಾರೆ. ಅದು ತಪ್ಪು ಅಂತ ಹೇಳ್ತೇವೆ. ನಮ್ಮದು ಬರೀ 80 ಲಕ್ಷನ 90 ಲಕ್ಷನ ಐತಿ ಅಂತ ಹೇಳ್ತಾರೆ. ಅದು ತಪ್ಪು, ನಾವು ಡಬಲ್ ಐತಿ ಅಂತ ಹೇಳ್ತೇವೆ. ಪರಿಶಿಷ್ಟರು ವಿರುದ್ಧ ಇದ್ದೀರಾ ಸರ್? ಬರೀ 65 ತೋರಿಸ್ತಾ ಇದ್ದಾರೆ. 65-70 ತೋರಿಸ್ತಾರೆ. ನಾವು 182 2 ಕೋಟಿ ಕಮ್ಮಿ ಇಲ್ಲ ನಾವು. ಸರಿ, ವರದಿಯಿಂದ ಜಾತಿಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಆಗುತ್ತೆ ಸರ್, ನಿಮ್ಮ ಆಗೋ ನಮ್ಮನ್ನೇ ಅವರು ಚೂ ಬಿಡ್ತಾರೆ. ಈಗ ನೆಕ್ಸ್ಟ್